ಜೈ ಶ್ರೀರಾಮ್. ನಿನ್ನೆ ಸಪ್ತೋತ್ಸವ ನಡೀತಾ ಉಂಟು ರಥ ಬೀದಿಯಲ್ಲಿ ಕೃಷ್ಣ ಮಠದಲ್ಲೆಲ್ಲ. ಅದನ್ನ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಕೃಷ್ಣನ ಇವತ್ತು ಅಲಂಕಾರ ನೋಡ್ಕೊಂಡು ಬರ್ಬೋದು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೇನೆ. ಇವತ್ತು ಶನಿವಾರದ ಅಲಂಕಾರ ಇದು ವಿಡಿಯೋ ಅಪ್ಲೋಡ್ ಆದರೆ ಇವತ್ತೇ ಅಪ್ಲೋಡ್ ಮಾಡಿ ಹಾಕ್ತೇನೆ, ಇಲ್ಲಾಂದರೆ ನಾಳೆ ಅಪ್ಲೋಡ್ ಆದರೆ ನಾಳೆ ಹಾಕ್ತೀನಿ. ಲೇಟ್ ಆದರೆ ಇವತ್ತು ಪಬ್ಲಿಕ್ ಮಾಡಲ್ಲ, ನಾಳೆ ಪಬ್ಲಿಕ್ ಮಾಡ್ತೀನಿ ಆಯಿತಾ. ನೋಡಿ, ಎಲ್ಲನೂ ಫೋಟೋಸ್ ಎಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಇವತ್ತು 2-3 ವೆರೈಟಿ ಆಫ್ ರೆಸಿಪಿನ ತಗೊಂಬಂದಿದ್ದೀನಿ. ತುಂಬ ಚಂದ ರೆಸಿಪಿಗಳೆಲ್ಲ ತುಂಬ ಟೇಸ್ಟಿಯಾಗಿ ಬರುವಂಥದ್ದು. ನೋಡಿ, ಕುಂದಾಪುರ ಕಾಯಿ ರಸ, ಇದು ಬೆಂಡೆದು ಕಾಯಿ ರಸ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಒಂದು ಸಲ ಮಾಡಿದ್ದೆ ನೋಡಿ ನಾನು. ಆ ಬೆಂಡೆನ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಫಸ್ಟ್ ಮಸಾಲ ಹುರ್ಕೊಳ್ಳೋಣ. ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು ಎಣ್ಣೆಗೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಕೊನೆಗೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಇಂಗು. ಇದು ಹೇಗೆ ಗೊತ್ತಾ, ಖಾರ ನಿಮಗೆ ಬೇಕಾದಾಗೆ ಹಾಕ್ಕೊಳ್ಳಿ. 1 ಚಮಚೆ ನೀವು ಉದ್ದಿನಬೇಳೆ ಹಾಕಿದರೆ 1/4 ಚಮಚೆ ಸಾಸಿವೆ ಹಾಕಬೇಕು ಅಷ್ಟೇ. ನೋಡಿ, ಇದು ಅರ್ಧ ಹುರಿದಾಗ, 3/4 ವಾಸಿ ಹುರಿಯುತ್ತದು. ಹುರಿದಾಗ ಕರಿಬೇವು ಸೊಪ್ಪು ಮತ್ತು ಒಂದು ಚಿಟಿಕೆ ಇಂಗು, ಜಾಸ್ತಿ ಇಂಗು ಬೇಡ ಇದಕ್ಕೆ, ಹಾಕಿ ಅದನ್ನ ಫ್ರೈ ಮಾಡಿ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಹುಣಸೆ ಹಣ್ಣಿನ ಜೊತೆ ಅದನ್ನ ಗ್ರೈಂಡ್ ಮಾಡಬೇಕು. ನೋಡಿ, ಇದಕ್ಕೆ ಕೊಬ್ಬರಿ ಹಾಕಿದರೂ ನಡೆಯುತ್ತೆ, ಹಸಿ ತೆಂಗಿನಕಾಯಿ ಹಾಕಿದರೂ ನಡೆಯುತ್ತೆ. ನಾನು ಹಸಿ ತೆಂಗಿನಕಾಯನ್ನು ಚಾಕುನಲ್ಲಿ ಕಟ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು. ತುಂಬ ಸೆಕೆ ಇದೆ. ನಾನು ಫ್ಯಾನ್ ಹಾಕದೆ ಇಲ್ಲಿ ನಿಮಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ತುಂಬ ರಗಳೆ ಕೊಡ್ತಾ ಉಂಟು ನನಗೆ, ನೋಡ್ಬೋದು. ನೋಡಿ, ಈಗ ಬಾಣಲಿಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಒಂದು 5-7 ನಿಮಿಷ ತನಕ ಫ್ರೈ ಮಾಡಿ. ಅದು ಚೆಂದ ಕ್ರಿಸ್ಪಾಗಿ ಫ್ರೈ ಆಗುತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು, ಅದಕ್ಕೆ ಅರ್ಧ kg ಬೆಂಡೆಗೆ ಸಾಕು ಅದು ಹುಣಸೆ ಹಣ್ಣು. ಜಾಸ್ತಿ ಹುಳಿ ಹಾಕೋದು ಬೇಡ ಇದಕ್ಕೆ. ಹುಳಿನೂ ಜಾಸ್ತಿ ಬೇಡ, ಬೆಲ್ಲನೂ ಜಾಸ್ತಿ ಬೇಡ. ಖಾರ ಮಾತ್ರ ನಿಮಗೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಉಳಿಯಿತು ಅಂದ್ಕೊಂಡ್ರೆ ಅದನ್ನ ಸ್ವಲ್ಪ ಸೋಸ್ಕೊಳ್ಳಿ. ಜರಡಿಗೆ ಹಾಕಿ ಸೋಸ್ಕೊಂಡು ಎಣ್ಣೆ ಸಪ್ರೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಡೀಪ್ ಫ್ರೈ ಮಾಡೋದಾದರೆ ಮತ್ತೂ ಜಾಸ್ತಿ ಎಣ್ಣೆ ಹಾಕಬೇಕಾಗತ್ತೆ. ನಾನು ಈ ಥರ ಮಾಡಿದ್ದೆ. ಆಮೇಲೆ ಒಂದು 2 ಲೋಟ ನೀರಿಟ್ಟು ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ, ಸ್ವಲ್ಪ ಬೆಲ್ಲ ಸಾಕು, 1 ಚಮಚೆಯಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನ ಕುದಿಸಿ ಅದಕ್ಕೆ ಬೆಂಡೆ ಹಾಕಿ, ಆನಂತರ ಹುರಿದ ಬೆಂಡೆ ಹಾಕ್ಕೋಬೇಕು. ನೆಕ್ಸ್ಟು ಮಸಾಲೆ ಹಾಕ್ಕೊಂಡು ಅದನ್ನ ಕುದಿಸಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಮಸಾಲೆ ನೀವು ಒಂದು ಸಲ ಮಾಡಿ ನೋಡಿ. ಡೀಪ್ ಫ್ರೈ ಮಾಡಿನೇ ಮಾಡಬೇಕು, ಆವಾಗಲೇ ಚೆಂದ ಆಗೋದು. ಅಥವಾ ಶಾಲೋ ಫ್ರೈ ಬೆಂಡೆಕಾಯಿದು. ಇದೇ ಥರ ನಾವು ಮಾವಿನಕಾಯಿ, ಯಾವುದು ಮೆಣಸ್ಕಾಯಿಗೆ ಬಳಸ್ತೀವಿ ನೋಡಿ, ಅಂಥ ತರಕಾರಿ ಎಲ್ಲ ಆಗುತ್ತೆ. ಹಾಗಲಕಾಯಿ, ಆಮೇಲೆ ದೊಣ್ಣೆ ಮೆಣಸು, ಇದೆಲ್ಲ ಮಾಡಲಿಕ್ಕಾಗತ್ತೆ. ನೆಲ್ಲಿಕಾಯಿ ಇದೆಲ್ಲ ನೋಡಿ, ಮಸಾಲೆ ಹಾಕ್ಕೊಂಡು ನೀಟಾಗಿ ಕುದಿಸಿದ್ರೆ ಹಾಗೇ ಬಿಡ್ತಿದ್ದು. ಇದು ಚಪಾತಿಗೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಹುರಿದ ನೆರಗಡಲೆ ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ನಾನು ಜಾಸ್ತಿ ಮಸಾಲೆ ಬೇಡ ಅಂತಂದ್ಬಿಟ್ಟು ಯಾವುದನ್ನು ಜಾಸ್ತಿ ಹಾಕಲಿಲ್ಲ. ನಂತರ ಬೇಸಿಗೆ ತಾನೇ ಇದು. ನೋಡಿ, ಇದು ಸ್ವಲ್ಪ ಕುದಿಯಿತು ಅಂದಾಗ ಅದನ್ನ ಆಫ್ ಮಾಡಿಕೊಳ್ಳಿ. ಯಾರೆಲ್ಲ ಈ ಬೆಂಡೆಕಾಯಿ ಕಾಯಿ ರಸ ಮಾಡಿದ್ರ ಅವರು ಕಮೆಂಟ್ಸಲ್ಲಿ ಹೇಳಿ. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರುವಂಥದ್ದು ನೋಡಿ. ಆನಂತರ ಒಂದು ಹೆಲ್ದಿ ಸಲಾಡ್, ಈ ಬೇಸಿಗೆಗೆ ಬೇಕಾದಂಥ ಸಲಾಡ್ ಮಾಡೋಣ. ಫಸ್ಟಿಗೆ ಏನು ಗೊತ್ತಾ, ನೆಲಗಡಲೆನ ಸ್ವಲ್ಪ ನೆನೆಸ್ಬೇಕು. ಒಂದು 2 ಗಂಟೆ ನೆನೆಸಿ ಅದನ್ನ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಉದುರಾಗಿರಬೇಕು. ಈ ಕಡೆಯಿಂದ ಸೌತೆಕಾಯಿ ಇದೆಯಲ್ಲ, ಸೌತೆಕಾಯಿನ ಒಳ್ಳೆ ಚೌಕ ಅಂದರೆ ಕ್ಯೂಬ್ ಆಗಿ ಹಚ್ಚಿಟ್ಕೋಬೇಕು. ಅವಾಗ ತುಂಬ ಚೆನ್ನಾಗಾಗುತ್ತೆ. ಆನಂತರ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಚಾಟ್ ಮಸಾಲ. ನಿಮಗೆ ಬೇಕಂದರೆ ಕಾಯಿ ಮೆಣಸು ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ನಮಗೆ ಈ ಸೆಕೆಗೆ ಕಾಯಿ ಮೆಣಸು ಬೇಡ ಅಂತ ಹಾಕ್ಕೊಂಡಿಲ್ಲ. ಇದೇ ತುಂಬ ಚೆನ್ನಾಗಾಗುತ್ತೆ. ನಿಂಬೆಹಣ್ಣು ಹಾಕ್ಕೋಬೋದು. ಚಾಟ್ ಮಸಾಲ ಇಲ್ಲ ಅಂತಂದವರು ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕ್ಕೊಂಡು ಇದನ್ನು ತಿನ್ಬೋದು. 1 ಕಪ್ಪು ತಿಂದರೆ ನಿಮಗೆ ರಾತ್ರಿ ಏನು ಬೇಕಂತ ಅನ್ಸೋದಿಲ್ಲ. ಮೈ ಹಗೂರವಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆನಂತರ ನೋಡಿ, ಈಗ ಸೋರೆಕಾಯಿದು ಪರಾಟ ಮಾಡೋಣ. ನೋಡಿ, ಸೋರೆಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ತುರಿದಿಟ್ಕೋಬೇಕು. ನೋಡಿ, ನೀಟಾಗಿ ತುರಿದಿಟ್ಕೊಳ್ಳಿ. ಈ ಸೆಕೆಗೆ ಪಿತ್ತಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ. ನೀಟಾಗಿ ತುರಿದಿಟ್ಕೊಳ್ಳಿ. ಆನಂತರ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ.
ನೋಡಿ ಇಷ್ಟಾಗಿದೆ, ನೀವು ಕಾಣ್ಬೋದು. ಮಸಾಲೆ ನೋಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಆನಂತರ ಅರಿಶಿನ, ಇಂಗು, ಆಮೇಲೆ ಸ್ವಲ್ಪ ಹುರಿದ ಜೀರಿಗೆ ಪುಡಿ, ಆಮೇಲೆ ಜೀರಿಗೆ. ಮತ್ತು ನಿಮಗೆ ಕಾಯಿ ಮೆಣಸು ಇದೆಲ್ಲ ಬೇಕಂದರೆ ನೀವು ಹಾಕ್ಕೋಬೋದು. ಆನಂತರ ಕೆಲವರೆಲ್ಲ ಇದು ಹಾಕ್ಕೊಳ್ತಾರೆ, ಏನು ಗೊತ್ತಾ, ಗರಂ ಮಸಾಲೆ ಎಲ್ಲ ಹಾಕ್ಕೊಳ್ತಾರೆ. ಅದು ನಿಮ್ಮ ಇಷ್ಟ. ನಾನು ಜೀರಿಗೆ ಮತ್ತು ಹುರಿದ ಜೀರಿಗೆ ಪುಡಿ ಅಷ್ಟೇ ಹಾಕ್ಕೊಂಡಿರೋದು. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಲಿಕ್ಕೆ ಹೋಗಬೇಡಿ. ಅದು ಎಷ್ಟು ಹಿಡಿಸುತ್ತಾ ಅಷ್ಟೇ ಹಿಟ್ಟು ಹಾಕಿ ನೀಟಾಗಿ ಕಲಸಿ. ಆ್ಯಕ್ಚುಲಿ ಓವರ್ ನೈಟ್ ಇಟ್ಟರೆ ಸ್ವಲ್ಪ ಇನ್ನೂ ಮೃದುವಾಗುತ್ತೆ. ಮುಂಚಿನ ಅವತ್ತು ರಾತ್ರಿ ಕಲಸಿಟ್ರೆ. ನಿಮಗೆ ಬೇಡ ಮೃದು ಬೇಡ ಕ್ರಿಸ್ಪ್ ಬೇಕಂದ್ರೆ ಆಗಿದ್ದಾಗೆ ಕಲಸಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಓವರ್ ನೈಟ್ ಇಟ್ರೂ. ಆನಂತರ ಸ್ವಲ್ಪ ಬೇಕಂದರೆ ಹಿಟ್ಟು ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೊಳ್ಳಿ, ನೀರು ಜಾಸ್ತಿ ಅಂತ ಅನಿಸಿದ್ರೆ. ನನಗೆ ಕಲಿಸ್ದಾಗ ಅಷ್ಟು ಗೊತ್ತಾಗಲಿಲ್ಲ. ಆನಂತರ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ನೀರಾಗಿದೆ ಅಂತ ಸ್ವಲ್ಪ ಪುನಃ ಹಿಟ್ಟು ಹಾಕಿ ಕಲಸಿ ನಾನು ಪರೋಟ ಮಾಡಿರುವಂಥದ್ದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಪರೋಟ ತುಂಬ ಸ್ಮೂತಾಗಿ ಬರುತ್ತೆ. ಮಧ್ಯಾಹ್ನ ಟಿಫಿನ್ ಡಬ್ಬಕ್ಕೆಲ್ಲ ಹೇಳಿ ಮಾಡಿಸಿದಂಥ ರೆಸಿಪಿ. ಬಟ್ ಜಾಸ್ತಿ ಖಾರ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಕೆಲವರು ಮೆಣಸಿನ ಪುಡಿನೂ ಹಾಕ್ತಾರೆ, ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ ನನಗೆ ಗೊತ್ತಿದ್ದಂಗೆ. ಮತ್ತು ನಿಮ್ಮ ಇಷ್ಟ, ಅನುಕೂಲ. ಮನೆಯವ್ರು ತಿನ್ನಬೇಕು ತಾನೆ, ಹಾಗೆ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಆನಂತರ ಪರಾಟನ ಲಟ್ಟಿಸಿ, ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ, ಎಲ್ರಿಗೂ ಬರುತ್ತೆ ತಾನೇ ಪರಾಟ ಮಾಡೋದು. ಅದಕ್ಕೆ ನಾನು ಜಾಸ್ತಿ ತೋರಿಸ್ಲಿಕ್ಕೆ ಹೋಗಿಲ್ಲ. ಸ್ವಲ್ಪ ದಪ್ಪ ಆಗುತ್ತೆ. ಅದನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ನಾನು ಕಾಯಿಸಿದೆ. ಸ್ವಲ್ಪ ಹೊಗೆ ಬರ್ತಾಯಿತ್ತು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ. ಕಲಸಿ 2 ಸೈಡ್ ಬೇಯಿಸಿಬಿಟ್ಟು ಅದನ್ನ ಇದು ಮೊಸರು ಮತ್ತು ಸ್ವಲ್ಪ ಬೆಣ್ಣೆ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಾಗುತ್ತೆ. ತುಂಬಾ ಟೇಸ್ಟಿಯಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿ ನೀವು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದನ್ನ 3 ಮೂಲೆ ಪರೋಟ ಕೂಡ ಮಾಡ್ಬೋದು. ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗುತ್ತಲ್ಲ ಅಂತ ನಾನು ಮಾಡೋದು ಸ್ವಲ್ಪ ಕಡಿಮೆ. ನೋಡಿ, ಆನಂತರ ಒಂದು ತೊಂಡೆಕಾಯಿದು ಮತ್ತು ಗೇರು ಬೀಜದ ಪಲ್ಯ ಮಾಡೋಣ. ನಾನು ನಿಮಗೆ ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದಾನೆ, ಎಳೆ ಗೇರು ಬೀಜನ ಹೇಗೆ ಕಟ್ ಮಾಡಿ ಅದನ್ನ ಒಣಗಿಸಿಟ್ಕೋಬೇಕು, ಅದರ ತಿರುಳನ್ನು, ಗೇರು ಬೀಜದ ಪಾರ್ಟನ್ನು ಅಂತ ತೋರಿಸಿದ್ದೆ ತಾನೆ. ಅದನ್ನ ಒಣಗಲಿಕ್ಕೆ ಇಟ್ಟಿದ್ದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನ ಸಿಪ್ಪೆ ಹೋಗುವ ತನಕ ಒಂದು ಅರ್ಧ ಗಂಟೆ ಮುಂಚೆ ಹಾಕಿಟ್ಟಿದ್ದೆ. ಅದನ್ನ ಸಿಪ್ಪೆ ತೆಗೆದಿಟ್ಕೊಂಡು ಆನಂತರ ತೊಂಡೆಕಾಯಿ ಜೊತೆ ಪಲ್ಯ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಏನು ಬೇಡ ನೋಡಿ, ಎಣ್ಣೆ ಮತ್ತು ಸಾಸಿವೆ, ಉದ್ದಿನಬೇಳೆ ಹಾಕಿ ಅದು ಚಟಪಟ ಅಂದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಿ ಆನಂತರ ತೊಂಡೆಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳಿ. ಚಕ್ಕ ಅಂತ ಆಗಿಬಿಡುತ್ತೆ. ಇದಕ್ಕೆ ಉಪ್ಪು ಹಾಕಿದರೆ ಸಾಕು ಮಸಾಲೆಗೆ ಅಂತ, ಮತ್ತಿನ್ನೇನೂ ಬೇಡ. ಸ್ವಲ್ಪ ತೆಂಗಿನಕಾಯಿ ತುರಿ ಲಾಸ್ಟಿಗೆ ಹಾಕಿದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಕೊಂಕಣಿಸ್ ಅಂದರೆ GSP ಗ್ರೂಪ್ ಅವರು ತುಂಬ ಇದನ್ನ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮಲ್ಲಿ ತುಂಬ ಮಡಿ ಇರುವವರು ತೊಂಡೆಕಾಯಿ, ಸೋರೆಕಾಯಿ ಎಲ್ಲ ತಿನ್ನಲ್ಲ, ನನಗೆ ಗೊತ್ತದು. ನಾವೆಲ್ಲ ಅಷ್ಟು ಮಡಿ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅರ್ಧ ಬೆಂದಾಗ ಅದಕ್ಕೆ ಗೇರು ಬೀಜ ಹಾಕ್ಕೊಳ್ಳಿ. ಗೇರು ಬೀಜ ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ಹಾಕ್ಕೊಂಡ್ರೆ ಆಯಿತು. ಪಲ್ಯ ಬರೀ ಬಾಯಿಗೆ ತಿನ್ನೋಂಗೆ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಟೊಮೆಟೊ ಸಾರು ಮಾಡಿ ಈ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಂಡೆಕಾಯಿ, ಕಾಯಿ ರಸ ಮತ್ತು ಪಲ್ಯ ಜೊತೆ ಊಟ ರೆಡಿ ಆಯಿತು. ನಮ್ಮ ಮನೆ ಬೆಕ್ಕು ನೋಡಿ ಯಾವತ್ತೂ ಹಠ ಮಾಡ್ತಾ ಇರ್ತದೆ ಕೂತ್ಕೊಂಡು, ಬಿಸ್ಕೆಟ್ ಹಾಕು ಅಂದರೆ ಬೆಕ್ಕಿನ ಬಿಸ್ಕೆಟ್ ತಂದಿಟ್ಟಿರ್ತೀವಿ ನಾವು. ಹಾಕು ಹೊತ್ತಿಗೆ 3 ಹೊತ್ತು ಬಿಸ್ಕೆಟ್ ಹಾಕ್ತೀನಿ. 3 ಹೊತ್ತು ಬಂದು ಕಾಯ್ತಾ ಕೂತಿರ್ತಾರೆ. ಅದು ಬಿಟ್ಟರೆ ಮತ್ತು ಇನ್ನೇನು ಬೇಡ. ನಾರ್ಮಲ್ ನಾವು ತಿನ್ನುವಂಥ ಬಿಸ್ಕೆಟ್ ಅವಕ್ಕೆ ಏನೂ ಬೇಡ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತವೆ ಅವು. ಅದಕ್ಕೋಸ್ಕರ ನಾನು ಸ್ವಲ್ಪ ಈ ವಿಡಿಯೋದಲ್ಲಿ ಸ್ವಲ್ಪ ಸೇರಿಸಿದೆ. ನಿಮಗೆ ಹೇಗಾಯಿತು ಅಂತ ಹೇಳಿ ಆಯಿತಾ ವಿಡಿಯೋ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಬೆಕ್ಕಿನ ಮರಿ ಕೂಡ ಇಟ್ಟಿದೆ, ಅದರ ಫೋಟೋನು ಹಾಕ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.